ಸೊ ಹಾಯ್ ವಾಟ್ಸಪ್ ಗೈಸ್. ಇದೇನೋ ಈ ತರ ಎಲ್ಲ ಮಾಡಬಾರ್ದಲ್ಲ ಅವನ್ನ. ನಾನೇ ರಾಜಕುಮಾರ್. ಅದೊಂದ್ ಕಡೆ ಹೇಳಿದೆ ಗೈರ್ ಅಲ್ಲಿ ತಗೊಂಡೋಗ್ತೀರಾ ಅದನ್ನ ಎಂಜಾಯ್ ಮಾಡ್ತವ್ರೆ. ಕ್ಲೀನಾಗಿ ಒಂದು ಕವರ್ ಹ್ಯಾಂಡ್ ಕವರ್ ಅಲ್ಲಿ ತಗೊಂಡೋಗಿ ವಾಪಸ್. ಈ ಕಡೆ ಅಂತೆ ಎಮ್ ಅಂತೆ ಏನು ಒಬ್ಳಿಗೆ ಇಬ್ರು ಬಿದ್ದಿದ್ರಾ? ಹೇಳ್ತೀನಿ ಆ ಗಾಡಿ ತಗೊಂಡೋದ್ರಲ್ಲಿ ಈ ಗಾಡಿ ಒಂದ್ ಬಂದು ಬೇಕಾರೆ ಗಾಳಿ ಬರ್ತಿದ್ದು ಮಾತ್ರ ಬೆಟ್ಟದ ಮೇಲೆಲ್ಲ ಸಕ್ಕದ ಗಾಳಿ. ಎಸ್ ನೋಡಿ ಸನ್ಸೆಟ್ ಆಗ್ತಿದೆ ಮಾತ್ರ. ಆನೆ ಅಣ್ಣ ಆನೆ ನೋಡಿ ಗೈಸ್, ಚಿಕ್ಕ ವಯಸ್ಸಲ್ಲೆಲ್ಲ ಆನೆಗಿಲ್ಲ ನೋಡಿದ್ರೆ ಹೋಗಿ ಕುತ್ಕೊಂಡ್ಬಿಡ್ತಿದ್ದೆ. ಇವ್ನು ಹೆಂಗ್ ಜಾರ್ಕೊಂಡು ಹೋಗ್ತಾನೆ. ಸೊ ಹಾಯ್ ವಾಟ್ಸಪ್ ಗೈಸ್, ಇವತ್ತು ನಾವೆಲ್ಲ ಹೋಗ್ತೀವಿ ಅಂತ ನೀವಾಗಲೇ ತಮ್ಮಲೆಲ್ಲ ನೋಡಿದ್ರಾ. ನಾವು ಇವತ್ತು ಮಂದಾರಗಿರಿ ಹಿಲ್ಸ್ಗೆ ಹೋಗ್ತಾ ಇದೀವಿ. ನಾನು ಮತ್ತೆ ನಮ್ಮ ಫ್ರೆಂಡು, ಇವನು ಹುಬ್ಳಿಯಿಂದ ಬಂದವನೇ ಅಣ್ಣ ಪಾಪ. ಎಲ್ಲಾದ್ರೂ ಹೋಗ್ಬೇಕಲ್ಲ, ಅದಕ್ಕೆ ಮಂದಾರಗಿರಿ ಹಿಲ್ಸ್ಗೆ ಹೋಗ್ತಾ ಇದೀವಿ. ಇನ್ನೊಂದು ರೀಲ್ ಶೂಟ್ ಮಾಡ್ಬೇಕಿತ್ತು ಅಲ್ಲಿ ರೀಲ್ ಶೂಟ್ ಮಾಡ್ಬಿಟ್ಟು ಸನ್ಸೆಟ್ ಪಾಯಿಂಟ್ ನೋಡೋಣ ಅಂತ. ಹಂಗೆ ಟೈಮ್ ಆಗ್ಲೇ ಆಯ್ತು, ಒಂದು 3:40 ಆಗೈತೆ. ಹೋಗ್ಬೋದು, ಇವಾಗ ಹೋದ್ರೆ ಒಂದು 5:30 ಹಂಗೆಲ್ಲ ಸನ್ಸೆಟ್ ಪಾಯಿಂಟ್ ನೋಡ್ಬೋದು. ಅದಕ್ಕೆ ಹೋಗ್ಬಿಟ್ಟು ಮಸ್ತಾಗಿ ನೋಡೋಣ ಅಂತ ಸನ್ಸೆಟ್ ಪಾಯಿಂಟು. ಏನೊಂದು ಬೆಂಗಳೂರಿಂದ ಒಂದು 2 hours ಜರ್ನಿ ಅಷ್ಟೇ ಗೈಸ್. ಹೋಗ್ಬಿಟ್ಟು ಮಸ್ತಾಗಿ ನೋಡೋಣ. ಹೈವೇ ಮೇಲೆ ಹೋಗ್ಬೇಕು. ನಾನೊಂದು 5 ಸತಿ ಎಲ್ಲ ಹೋಗ್ಬಿಟ್ಟಿದ್ದೀನಿ. ಬಟ್ ಏನು ಮಾಡೋಣ, ಹಿಂಗೋಸ್ಕರ ಇನ್ನೊಂದು ರೀಲ್ ಶೂಟ್ ಮಾಡ್ಬೇಕಂತ ಅಲ್ಲಿ ಬೆಟ್ಟದ ಮೇಲೆ. ಅದಕ್ಕೆ ಹೋಗೋಣ ಬನ್ನಿ. ಸೊ ಗೈಸ್, ನಾವು ಹೊಂಟಿದೀವಿ ನಮ್ಮ ಬಾಕ್ಸಿಗೆ ಬಾಯ್ ಅಂದ್ಬಿಟ್ಟು ಹೋಗೋಣ. ಅವನು ಪಾಪ ಹೋಗ್ಬೇಕಂತ ಕಾಯ್ತವನೆ. ಬಟ್ ಈ ಬೈಕಲ್ಲಿ ಹೆಂಗೆ ಇಟ್ಕೊಂಡು ಹೋಗೋದು, ಅದಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಬನ್ನಿ ಹೋಗೋಣ. ಯಪ್ಪ ನಡಿ ಬೈ. ಗೇಟ್ It ಹಾಕಿಲ್ಲ. was at this moment that he knew he fucked up. Run. A few moments later. ಅಣ್ಣ 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 ನನ್ನ ಕೈಲಿ ಆಯ್ತಾ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗ ಆಗೋಯ್ತಾ ಇದ್ದೀನಿ. ಇಲ್ಲಿ ಹೈವೇದಲ್ಲಿ ನಿಲ್ಸಿದೀವಿ. ಅಣ್ಣ ಇಲ್ಲೇ ಗ್ಯಾರೇಜ್ ಹತ್ರ ಏರ್ ಹಾಕ್ಸ್ತಾ 2 ಟೈರ್ಗೆ. ಏರ್ ಕಡಿಮೆ ಇತ್ತು, ಅದಕ್ಕೆ ಇಲ್ಲೇ ನಿಲ್ಸ್ಬಿಟ್ಟು ಏರ್ ಹಾಕ್ಸಿದೀವಿ. ಚೆಕ್ ಮಾಡ್ಕೊಂಡ್ ಬನ್ನಿ. ಅದೊಂದ್ ಕಡೆ ಹೇಳಿದೆ ಗೈರ್ ಅಲ್ಲೇ ಗೊತ್ತಾಯ್ತು ನನಗೆ ಏರ್ ಇಲ್ಲ ಅಂತ ಹೇಳಿ. ಫುಲ್ಲು ಕಡಿಮೆ ಐತೆ, ನಾವು ನೋಡ್ಕೊಂಡೇ ಇಲ್ಲ. ಫುಲ್ ಅಂದ್ರೆ ಒಳಗೆ ಹೋಗ್ಬಿಟ್ಟಿದಲ್ವಾ. ಅವತ್ತು ಹೊರಗಡೆ ಹೋಗ್ತಿದ್ರೆ ಅಂದ್ರೆ ಫಸ್ಟ್ ಗಾಡಿ ಟೈರ್ ಅಲ್ಲಿ ಹವಾ ಇದೆ ಎಲ್ಲ ಫಸ್ಟ್ ಅದನ್ನ ಚೆಕ್ ಮಾಡಿ. ಇಲ್ಲ ಗಾಯ್ಸ್ ಹೇಳ್ತೀನಿ, ಏನೋ ತಲೆಗಿಲ್ ಜರಿತಂದ್ರೆ ಹಂಗೆ ಬಿದೋಗೋದು ಸ್ವಲ್ಪ ಲೈಟ್ ಆಗಿ ಅಷ್ಟೇ. ಮಸ್ತಾಗಿ ಹೋಗ್ಬೇಕು. ಆಗ್ಲೇ ಹೈವೇದಲ್ಲಿ ಇದೀವಿ. ಇನ್ನೇನು ಇನ್ನೊಂದು 28 ಕಿಲೋಮೀಟರ್ ಐತೆ. ಒಂದು 4:45 ಆಗೈತೆ. ಹೋಗೋಣ. ಸಾರಿ, 5:45 ಆಗೈತೆ. ಹೋಗೋಣ. ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು 28 ಕಿಲೋಮೀಟರ್ ಐತೆ ಅಷ್ಟೇ. ಹೋಗ್ಬಿಟ್ಟು ಸಿಗೋಣ ಬನ್ನಿ. ಫ್ರೆಂಡ್ಸ್, ಇವಾಗ ನಮ್ ದೀಪು ಬಾಯಿ ಹೊಡಿತಾವ್ರೆ. ಇವರು ಹೊಡೆಯೋದನ್ನ ತೋರಿಸ್ತೀನಿ ನಿಮಗೆ ಹೈವೇದಲ್ಲಿ. ನೋಡಿ, ಫುಲ್ ರೈಡರ್ ತರ ಹೆಲ್ಮೆಟ್ ಹಾಕೊಂಡು ನಿಂತ್ರು. ಇಲ್ಲಿಂದ ಸನ್ಸೆಟ್ ಕಾಣಿಸ್ತೈತೆ ನೋಡ್ರಿ. ಇನ್ನ ಬೆಟ್ಟದ ಮೇಲೆ ಹೋಗ್ಬೇಕು, ಅಲ್ಲಿ ಚೆನ್ನಾಗಿ ಕಾಣುತ್ತೆ. ಏನೋ ಕೆರೆ ನೋಡ್ಬೇಕಂತ ಮಸ್ತಾಗಿ ಬಂದ್ವಿ ಇಲ್ಲಿ. ನಾವು ಹೋಸತಿ ಬಂದಾಗ ನೋಡ ಅಲ್ಲಿ ಕೂತಿದ್ವಿ ಕಣಪ್ಪ. ಅಲ್ಲಿ ನೋಡ, ಅಲ್ಲಿ ಕುತ್ಕೊಳ್ಳೋಕೆ ಜಾಗ ಐತಲ್ಲ, ಇದು ಅದ್ರ ಮೇಲೆ ಕೂತಿದ್ವಿ ಮಸ್ತಾಗಿ. ಬಾ ಅಲ್ಗೋಗನ್ ಬಾ. ಇಲ್ಲೇನು ಮಾಡ್ತೀವಿ, ಬಾ ಅಲ್ಲಿ ಅಲ್ಲೋವನ. ಗೋವಾ ಬೀಚ್ ಆಗಿಲ್ಲ ಇದು. ಗಾಯ್ಸ್, ನೀರು ಮಾತ್ರ ಸಕ್ಕದಾಗಿದೆ. ನೀವೆಲ್ಲ ಬರಕ್ ಹೋದ್ರೆ
ನೀರನ್ನ ಹಾಳು ಮಾಡಬೇಡ್ರಿ ಅಷ್ಟೇ. ನೀರೆಲ್ಲ ಸಕ್ಕತ್ತಾಗಿದೆ, ಎಲ್ಲ ಮಸ್ತಾಗಿ ಈಜು ಆಡ್ತವ್ರೆ, ಹೋಗ್ತೀರಾ ಅದನ್ನ ಎಂಜಾಯ್ ಮಾಡ್ತವ್ರೆ. ಕ್ಲೀನ್ ಆಗಿ ಒಂದು ಕವರ್ ಹ್ಯಾಂಡ್ ಕವರ್ ಅಲ್ಲಿ ತಗೊಂಡೋಗಿ ವಾಪಸ್. ಈ ಕಡೆ ಕಸ ಇದೆ ಅಷ್ಟೇ, ಏನಿಲ್ಲ. ಅದೇ ನಮ್ಮ ಹಾಕ್ದವರು ಇಲ್ಲೇ ಅವ್ರೆ ನೋಡಿ ಜನರು. ಇವ್ರಂತಲ್ಲ ಅಂದ್ರೆ ಹಾಕ್ ಹೋಗಿರೋರು ಯಾರೋ ಬೇರೆ, ಒಟ್ನಲ್ಲಿ ಜನನೇ, ಏನ್ ಮಾಡಕ್ಕಾಗಲ್ಲ. ಅದಕ್ಕೆ ಆದಷ್ಟು ಏನೋ ತರಕ್ಕೆ ಹೋಗ್ಬೇಡ್ರಿ ಅಷ್ಟೇ. ನೋಡ್ರಿ ಇದೆಲ್ಲ ತಿಂತಾರೆ, ಅಲ್ಲೇ ಬಿಟ್ಬಿಟ್ಟು ಹೋಯ್ತಿರ್ತಾರೆ ಅಷ್ಟೇ. ಬಟ್ ಈ ಕಡೆಯಿಂದ ವ್ಯೂ ಮಾತ್ರ ಸಕ್ಕತ್ತಾಗಿದೆ, ವಿಡಿಯೋ ಶೂಟ್ಗೆಲ್ಲ ಸಕ್ಕತ್ತಾಗಿ ಕಾಣುತ್ತೆ. ಬಾಲ್ಗೋಗನ್ವಾ. ಬಟ್ ಎಲ್ಲ ಬಾವಿ ಗಿವಿಗೆಲ್ಲ ಹೋಗ್ತಾರೆ, ಇಲ್ಲಿ ಈಜು ಆಡ್ಬೋದು, ಚೆನ್ನಾಗಿದೆ. ಬಟ್ ಇವಾಗಿನ ಸ್ವಿಮ್ಮಿಂಗ್ ಪೂಲಿಗೆ ಬೇರೆ ಹೋಗಿ ಬಂದಿದ್ವಿ ನಾವು ಮಧ್ಯಾಹ್ನ, ಅದಕ್ಕೆ ಬೇಡ ಅಂತ ಸುಮ್ಮನಿದ್ದೀವಿ. ಇಲ್ಲ ಅಂದರೆ ನಮ್ಮ ಬೈ ಆಗಲೇ ಬಿದ್ದುಬಿಟ್ಟಿರೋರು. ಧುಮ್ಕೆ ಬಿಡೋರು. ಇವಾಗಿನ ಸ್ವಿಮ್ಮಿಂಗ್ ಪೂಲ್ ಹೋಗಿರೋದ್ರಿಂದ ಏನು ಅಷ್ಟೊಂದೇನು ಈಜು ಹೊಡಿಬೇಕಂತ ಅನಿಸ್ತಿಲ್ಲ ನಮಗಂತೂ. ನೀವೆಲ್ಲ ಬಂದರೆ ಒಂದ್ಸತಿ ಟ್ರೈ ಮಾಡಿರಿ, ಇರಲಿ, ಏನಾಗಲ್ಲ. ಬಟ್ ಹಂಗಂತ ಅಲ್ಲೆಲ್ಲ ಆಳ ಇರೋ ಕಡೆ ಎಲ್ಲ ಹೋಗ್ಬೇಡ್ರಿ, ಇಲ್ಲಿಲ್ಲೇ ಆಡ್ರಿ, ಇವ್ರು ಆಡ್ತಿರೋ ಥರ ಅಷ್ಟೇ. ಅಣ್ಣ ಫುಲ್ ಫೋನಲ್ಲಿ ಬ್ಯುಸಿ ಆಗ್ಬಿಟ್ಟವನೆ ಬೈ. ಮತ್ತೆ ಏನ್ರಿ ಸಮಾಚಾರ, ಏನೋ ಹೇಳ್ರಿ. ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಪಾಡ್ಕಾಸ್ಟ್ ಮಾಡ್ತೀನಿ ಹೇಳ್ರಿ ನಿಮ್ದು. ಇದು ಸಿಂಗಲ್ ಯಾರು ಬರ್ಬೇಡ್ರಿ, ಯಾಕಂದ್ರೆ ಇಲ್ಲಿರೋರ್ನೆಲ್ಲ ನೋಡಿ ಅಲ್ಲಿ ಇಲ್ಲಿ ನೋಡಿ ಮೇಲಿನ ಮತ್ತೆ ಬಿದ್ದಿದ್ರೆ ಸಮಸ್ಯೆ. ಅದಕ್ಕೆ ದಯವಿಟ್ಟು ಯಾರು ಒಬ್ಬೊಬ್ಬರೇ ಬರಬೇಡಿ ಗೈಸ್. ನೋಡಿ ಇದೇನೋ ಕಲ್ ಮೇಲಲ್ಲ ಏನೋ MB ಅಂತೆ, ಅಯ್ಯೋ ಅಲ್ಲಿ ನೋಡಿ ಅದಾರೋ ಈ BS ಅಂತೆ, ಎಲ್ಲ ಲವರ್ಸ್ ನೇಮ್. ಬಟ್ ನಾನು ಹೇಳೋದೇನಂದ್ರೆ ಇಷ್ಟೆಲ್ಲ ಹೆಸರು ಬರ್ದೋಗವ್ರಲ್ಲ, ಇವ್ರು ಯಾರು ಮದ್ವೆಗಿದ್ವಿ ಆಗ್ಯವ್ರ? ನೋಡಿ ಇಲ್ಲಿ ನೋಡ್ರಿ, ಎಲ್ಲ ಕಡೆ ಎಲ್ಲ ಜೀವನದಲ್ಲಿ ಮಾಡ್ತೀರಂದ್ರೆ ಇದೇನೋ ಈ ತರ ಎಲ್ಲ ಮಾಡಬಾರ್ದು ಲವ್ನ. ಇಷ್ಟ ಆಗೈತೆ ಅಷ್ಟೇ. ನೋಡಿ ಫ್ರೆಂಡ್, ಯಾರ ಇಶ್ಯೂ J ಅಂತೆ M ಅಂತೆ, ಏನು ಒಬ್ಳಿಗೆ ಇಬ್ರು ಬಿದ್ದಿದ್ರಾ? ಏನೋ ಇದು ಆದ್ರೆ J ಇವನ್ ಯಾರೋ ಮಂಜು ಇರ್ಬೇಕು, ಇವನ್ ಯಾರೋ ನಮ್ಮಲ್ಲಿ ಅವನೇ ಸರ್ ಜೀವನ್ ಅಂತ ಅವನೇ ಇರ್ಬೇಕಿದು. ಇದ್ಯಾರೋ ಇದು BS AS ಇಲ್ಲ ABS ಅಂತ ಹಾಕ್ಬಾರ್ದಿತ್ತ ನಾವು. ABS ಹಾಕಿದ್ರೆ ನನ್ನ ಬೈಕಿಂದ ABS ಅಂತ ಹಾಕ್ಬಿಡ್ತಿದ್ದೆ ನಾನು. ಇದೇನ್ರಿ ಬರೀ ಓದಕ್ಕೆ ಆಗ್ತಿಲ್ಲಲ್ರಿ ಹೆಸರುಗಳನ್ನ. ಜಾನ್ ಬಾಸ್ 25 ಅಂತೆ. ಈ ಕಡೆ ಸಕ್ಕತ್ತಾಗಿರುತ್ತೆ. ಇನ್ನು ಮೇಲ್ ಹೋದ್ರೆ ಮೇಲ್ ಮಾತ್ರ ವ್ಯೂ ಸಕ್ಕತ್ತಾಗಿರುತ್ತೆ. ಬಟ್ ಅದು ಬೆಟ್ಟದ ಮೇಲೆ ಹೋಗ್ಬೇಕು, ಅದಕ್ಕೆ ಹೋಗೋಣ. ಸೀದಾ ಮೇಲೆ ಹೋಗ್ಬಿಡಿ, ಎಲ್ಲ ಕಾಣುತ್ತೆ. ನಾವು ಬಂದಾಗ ತೋಟ ಇಷ್ಟೊಂದೆಲ್ಲ ಬೆಳೆದೇ ಇರಲಿಲ್ಲ ಗುಣ. ಎಷ್ಟು ಸಕ್ಕತ್ತಾಗಿದೆ ಮಾತ್ರ ನೀನೆಲ್ಲ. ಸಕ್ಕತ್ತ ದುಡ್ಡು ತೆಗಿತಾ ಇರ್ತಾರ ಬಾ. ನೋಡಿ ಇದು ಬೆಸ್ಟ್ ನೋಡಿ, ಫ್ಯಾಮಿಲಿ ಜೊತೆ ಒಂದು ಮಗು, ಇದೇ ಒಂದು ಬೆಟ್ರು ಅಂತೀನಿ. ಫ್ಯಾಮಿಲಿ ಜೊತೆ ಬಂದ್ರೆ ಸಕ್ಕತ್ತಾಗಿರೋದಲ್ವ. ಕಪಲ್ಸ್ ಬಂದ್ರೆ ಒಳ್ಳೇದು, ಆದ್ರೂ ಹಾಳು ಮಾಡ್ಬಿಡ್ತಾರೆ, ಅದೇ ಬೇಜಾರು. ಗಾಯ್ಸ್ ಹೋಗ್ತಾ ಇದೀವಿ ಮೇಲೆ, ಅಣ್ಣ ನುಗ್ಗಿಸ್ತವನೆ. ಈ ಗಾಡಿಗೆಲ್ಲ ತಂದ್ಬಿಟ್ಟಿದ್ರೆ ಅಲ್ಲಿ ಹೋಗ್ಬೋದಿತ್ತು. ಅಣ್ಣ ಪಾಪ ಈ ಗಾಡಿ ತಂದವನೆ, ಅದಕ್ಕೆ ಬಡವರಿ ಏನ್ ಮಾಡಕ್ ಆಗಲ್ಲ. ಬಡವರಂತೆ ಗೈಸ್. ಈ ಗಾಡಿನೇ ಕಡಿಮೆ ಇದ್ರಕ್ಕಿಂತ ಈ ಗಾಡಿ ಇಲ್ಲೆಲ್ಲ ಹೋಗ್ಬಿಡುತ್ತೆ, ಅಲ್ಲಿ ಆಫ್ ರೋಡ್ ಮಾಡ್ಬಿಟ್ರೆ. ಅದಕ್ಕೆ ಅಣ್ಣ ಡಿಸೈಡ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ವಿ. ಗೈಸ್ ಬೇಕಾದ್ರೆ ಹೇಳ್ತೀನಿ, ಆ ಗಾಡಿ ತೊಗೊಂಡ್ರೆ ಈ ಗಾಡಿ ಒಂದು ಬಂದು ಬೇಕಾದ್ರೆ 30,000 ರೂಪಾಯಿ ಸ್ಪೆಂಡರ್ ತಂದು ಮನೆ ಮುಂದೆ ನಿಲ್ಲಿಸ್ಬಿಡ್ತೀನಿ. ನೋಡಿ ಈ ಥರ ಫ್ಲೆಕ್ಸ್ ಮಾಡ್ತಾನೆ ಅಣ್ಣ. ಗೈಸ್ ನೀವು ನೋಡ್ಬೋದು, ನಾವು ಟಾಪಲ್ಲಿ ಬಂದಿದ್ದೀವಿ. ವ್ಯೂ ಪಾಯಿಂಟ್ ಮಾತ್ರ ಮಸ್ತಾಗಿದೆ, ಒಳ್ಳೆ ಗಾಳಿ ಬರುತ್ತೆ. ಬಿಸಿಲಲ್ಲೂ ಸಹ ಒಳ್ಳೆ ಗಾಳಿ ಬರುತ್ತೆ ಇದರಲ್ಲಿ. ನಾವು ಹೋದ್ಸತಿ ಬಂದಾಗ ಬಿಸಿಲಿತ್ತು, ಸಕ್ಕದ ಗಾಳಿ ಬರ್ತಿತ್ತು ಮಾತ್ರ. ಬೆಟ್ಟದ ಮೇಲೆಲ್ಲ ಸಕ್ಕದ ಗಾಳಿ ಬರುತ್ತೆ. ಒಂದು ಬಾಟ್ಲಿ ಅಂದ್ರೆ ನೀರಿನ ಬಾಟ್ಲಿ ಕೈಯಲ್ಲಿದ್ರೆ ಕುಡಿದ್ರೆ ನೀರಿನ ಬಾಟ್ಲ ಇಲ್ಲ ನೋಡಿ, ಯಾರು ಮಾಡ್ತಾನೆ ನೀರು ಬಾಟ್ಲ ಅಂತ ಇರ್ಬೇಕು. ಇಲ್ಲ ಕಟ್ಟಿರೋದು ಅಷ್ಟೇ ಗೈಸ್, ಇಲ್ಲೇನೋ ಗೋಪುರ ಹತ್ರ ಕಟ್ಟೋರು. ಬರೀ ನೋಡೋಣ. ಮೋಸ್ಟ್ಲಿ ಮೇಲೆ ಫ್ಲಾಗ್ ಹಾರಿಸ್ತಾರ ಅನ್ಸುತ್ತೋ. ಇಲ್ಲ ಕಣೋ, ದೇವಸ್ಥಾನ ಇದೆ ಇನ್ನ, ಇವಾಗ ಕನ್ಸ್ಟ್ರಕ್ಷನ್ ಆಗಿದೆ. ಬುದ್ಧ ಬ್ರೋ, ಬುದ್ಧ ಆ ಥರ ಝೂಮ್ ಮಾಡಬಾರ್ದು. ಒಳ್ಳೆ ವ್ಯೂ ಇದೆ ಗೈಸ್, ಇಲ್ಲಿ ಮಾತ್ರ ಸಖತ್ತಾಗಿದೆ. ಬರ್ಬೋದು ಆರಾಮಾಗಿ ನಿಮ್ಮದೇ ಇಲ್ಲಿ ಕುತ್ಕೊಂಡು ವ್ಯೂ ನೋಡೋಕೆ ಆರಾಮಾಗಿ ಬರ್ಬೋದು. ಬಟ್ ಏನು ತಗೊಂಬರ್ಬಿಟ್ರಿ ತಿನ್ನೋಕ್ಕೆ,
ಎಲ್ಲ ಇಲ್ಲೇ ಎಸ್ತು ಹೋಗಿ ಆಮೇಲೆ ನೀವು ಅಷ್ಟೇ. ನಾವು ಬಾಟ್ಲು ತಂದಿದ್ದೀವಿ, ವಾಪಸ್ ತಗೊಂಡೋಗಿದ್ವಿ ಅಷ್ಟೇ, ನೀರು ಕುಡಿಯೋಕ್ಕೆ ಅಷ್ಟೇ. ಎಸ್ ನೋಡಿ ಸನ್ಸೆಟ್ ಆಗ್ತಿದೆ ಮಾತ್ರ, ಸಕ್ಕದಾಗಿ ಕಾಣ್ತಿದೆ ಮಾತ್ರ ಸನ್ಸೆಟು. ಒಳ್ಳೆ ಫೋಟೋಸ್ ವೀಡಿಯೋಸ್ ಮಸ್ತಾಗಿ ತಗೊಬೋದು ಸನ್ಸೆಟಲ್ಲಿ. ನಾವು ಟ್ರೈಪಾಡಲ್ಲಿ ತಗೊತಿದ್ದೀವಿ ಈಗ. ಮಸ್ತಾಗಿ ಕಾಣ್ತಿದೆ ಮಾತ್ರ ಸನ್ಸೆಟ್ಟು. 2 ನಿಮಿಷ, ಒಂದು 5 ನಿಮಿಷದಲ್ಲಿ ಮುಗ್ದೋಗ್ಬಿಡುತ್ತೆ ಸನ್ಸೆಟ್. 5 ನಿಮಿಷ ಗೈಸ್. ನಾವು ಓದ್ಸತಿ ಇನ್ನೊಂದು ಬೆಟ್ಟದಿಂದ ನೋಡಿದ್ವಿ ಸನ್ಸೆಟು, ಮಸ್ತಾಗಿತ್ತು. 5 ನಿಮಿಷ ಮುಗ್ದೇ ಹೋಗುತ್ತೆ ಗೈಸ್. ಸನ್ಸೆಟ್ ಮುಗಿದು ಹೋಗ್ತಾ ಇದ್ದೀವಿ. ವಾಚ್ಮನ್ನ ಕರೀತಾನೆ ಹೋಗ್ಬೇಕಂತ. ಅಲ್ಲಿ ನೋಡ್ರಿ ಮುಗೀತೈತೆ. 5 ನಿಮಿಷ ಗೈಸ್, ಹೋಗೇ ಬಿಡ್ತದೆ ಸನ್ಸೆಟು. ಇದು ಅಣ್ಣ ಹಂಗೆ ತಗೊಂಡು ಬೈಕ್ ತಗೊಳಗೆ ಹೋಗ್ತವನೆ. ಇವತ್ತು 6 ಗಂಟೆಗೆ ಕ್ಲೋಸ್ ಅಂತೆ. 6 ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. 6 ಗಂಟೆ ಒಳಗೆ ಬಂದು ಬೇಗ ಸನ್ಸೆಟ್ ನೋಡ್ಕೊಂಡು ಬೇಗ ಹೋಗ್ಬಿಡ್ತೀವಿ ಅಷ್ಟೇ, ಆರಾಮಾಗಿ ಗೈಸ್. ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಇದು ಓಪನ್ ಇತ್ತು, ಒಳಗಾಸ್ ಬಂದ್ವಿ ಈ ಕಡೆ ಆರಾಮಾಗಿ. ಆನೆ ಅಣ್ಣ ಆನೆ ನೋಡಿ ಗೈಸ್, ಚಿಕ್ಕ ವಯಸ್ಸಲ್ಲಿ ಫೇಮಸ್ ಡೈಲಾಗ್ ಹೇಳು ಆನೆದು. ಬಂತಂದಾನೆ ಅಣ್ಣ ಅದಲ್ಲ, ಒಂದು ಡೈಲಾಗ್ ಇತ್ತಲ್ಲ ಫೇಮಸ್ಸು. ನೋಡಿ ಗೈಸ್, ಚಿಕ್ಕ ವಯಸ್ಸಲ್ಲೆಲ್ಲ ಆನೆಗಿಲ್ಲ ನೋಡಿದ್ರೆ ಹೋಗಿ ಕುತ್ಕೊಂಡ್ಬಿಡ್ತಿದ್ದೆ ಹಿಂಗೆ. ಆದ್ರೆ ಇವಾಗ ಕುತ್ಕೋ ಹೋಗಿ ಗೈಸ್. ಒಳಗೆ ಹೋದ್ರೆ ಒಳಗೆ ಮಸ್ತಾಗಿ ಜಾಗ ಇದೆ, ಬನ್ನಿ. ಇಲ್ಲೂ ದೇವ್ರಿದ್ದಾರೆ. ಬುದ್ಧ ಸ್ಟ್ಯಾಚ್ಯೂಸ್. ಬುದ್ಧ ಅಲ್ಲ ಕಣೋದು, ಗೊಮ್ಮಟೇಶ್ವರ. ಸಾರಿ, ಅಂದ್ರೆ ಗೊಮ್ಮಟೇಶ್ವರನ ಇದು. ಗೈಸ್ ಇದೆ, ಇಲ್ಲೊಂದು ಇದೆ ಪ್ಲೇಸು. ಬಂದ್ವಿ, ಇಲ್ಲ ಆಗ್ಲೇ ಕ್ಲೋಸ್ ಆಗ್ಬಿಟ್ಟೆ, ಟೈಮ್ ಆಗೈತೆ ಆಲ್ಮೋಸ್ಟ್. ಕ್ಲೋಸ್ ಆಗಿದೆ ಅಂತ ದೇವ್ರೆ ನಮಗೆ. ಗುರು ಮಂದಿರ ಅಂತ ಇದೆ ಒಳಗೆ. ಇಲ್ಲೂ ಒಳಗೆ ಮಸ್ತಾಗಿರುತ್ತೆ ಗೈಸ್. ಮಸ್ತಾಗಿದೆ, ಡಿಸೈನ್ ಚೆನ್ನಾಗಿದೆ ನೋಡಿ. ಕೃಷ್ಣಂದು ಚೆನ್ನಾಗಿ ಮಾಡೋರು ಅಲ್ಲ. ಸಕ್ಕದಾಗಿದೆ. ನೋಡೋ ನಂಬಾಗೆ ಅಲ್ವಾ, ನವಿಲಿಂದ ಮಾಡಿರೋದು ಮಸ್ತಾಗಿದೆ. ಇಲ್ಲಿ ಲೈಟ್ ಇದೆ ನೋಡೋ, ಇಲ್ಲಿ ನೋಡೋಲ್ಲ, ಇಲ್ಲಿ ಲಾಸ್ಟಿಗೆ ಲೈಟ್ ಇದೆ ಒಂದು. ಅದೇನೋ ರೆಡ್ ಸೈರನ್ ಇದೆ ಗೈಸ್ ಅಲ್ಲಿ. ಕ್ಲಿಯರ್ ಆಗಿ ಕಾಣಲ್ಲ, ಓಕೆ ನಮಗೆ ಕಾಣ್ತಿಲ್ಲ ಗೈಸ್. ಅದು ಬೆಟ್ಟ ಹತ್ತುತ್ತಾ ಇದೀವಿ, ಅಲ್ಲಿ ಮಂದಾರಗಿರಿ ಹಿಲ್ಸ್ ಅಂತ ಬರ್ತೈತೆ. ಅದನ್ನ ಫೋಟೋ ತಗೊಳಕ್ ಬೆಟ್ಟ ಹತ್ತುತ್ತಾ ಇದೀವಿ ಅಲ್ಲಿ. ಅಲ್ಲಿಂದ ಕೆಳಗೆ ಬೆಟ್ಟ ಹತ್ತಿ ಜಾರಿದ್ರೆ ಹಿಂಗೆ ಬಿದ್ದುಬಿಡ್ತೀವಿ ಗೈಸ್. ಅಲ್ಲಿ ಮೆಟ್ಲೈತೆ, ಅಲ್ಲಿಂದ ಹತ್ತುತ್ತಿಲ್ಲ, ಈ ಕಡೆಯಿಂದ ಹತ್ತುತ್ತಾ ಇದೀವಿ ಇಬ್ರು. ಹುಷಾರಾಗಿ ಹೋಗ್ಬೇಕು ಗೈಸ್. ಅಲ್ಲೊಂದ್ಸತಿ ಇಲ್ಲಿ ಜಾರ್ ಬಿಟ್ಟಿತ್ತು ನೋಡಿ. ಇಲ್ಲಿ ವೈಟ್ ಲೈನ್ ಕಾಣಿಸ್ತೈತಾ, ಅದೊಂದ್ಸತಿ ಜಾರ್ ಬಿಟ್ಟಿತ್ತಪ್ಪ. ನಾನು ನೋಡಿ ಗೈಸ್, ಅವರು ಬೈಕಲ್ಲಿ ಕೀ ಬಿಟ್ಬಿಟ್ಟವನೆ. ಅದು ನೋಡಿ ಅವರೇ ಕರೆದ್ಬಿಟ್ಟು ಕೊಡ್ತವ್ರು ಪಾಪ. ಇವನಾಗಿದ್ರೆ ಇವನಿಗೆಲ್ಲ ಸಿಕ್ಕಿದ್ರೆ ಬೈಕೆ ತಗೊಂಡು ಹೋಗ್ಬಿಟ್ಟಿರೋನು ಪಾಪ. ಗೈಸ್ ಅವನಿನ್ನ ಅಲ್ಲಿ ಬರ್ತಾವ ನೋಡಿ, ಹತ್ತಕ್ಕೆ ಪಾಪ ಕಷ್ಟಪಡ್ತವನೆ. ಇಲ್ಲಿ ಮಂದಾರಗಿರಿ ಅಂತ ಬರ್ತಿದೆ, ಇಲ್ಲಿ ಫೋಟೋ ತಗೊಳ್ಳೋಣ ಅಂತ ಬಂದ್ವಿ. ಫೋಟೋ ಅವ್ರದ್ದು ವ್ಯೂ ಮಸ್ತಾಗಿದೆ. ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟವ್ರೆ ಗೈಸ್, ಲೈಟ್ ಆನ್ ಮಾಡೋರೆ ಬಟ್ ಕ್ಲೋಸ್ ಮಾಡ್ಬಿಟ್ಟವ್ರೆ. ವ್ಯೂ ಮಾತ್ರ ಚೆನ್ನಾಗಿದೆ, ಬಟ್ ಸುಸ್ತಾಗುತ್ತೆ ಅಷ್ಟೇ ಇಲ್ಲಿಂದ ಹಿಂಗೆ ಹತ್ತಿದ್ರೆ. ಎಷ್ಟೋ 150 ಎಷ್ಟೋ ಇದೆ ಗೈಸ್ ಅಲ್ಲಿ ಮೆಟ್ಲು ಮೇಲೆ ಹತ್ತಕ್ಕೆ. ದೂದ್ ಸಾಗರಲ್ಲಿ ಬರ್ತಿದ್ದಲ್ಲ, ಬಾರಪ್ಪ ಇಲ್ಲಿ ಟ್ರೆಕ್ಕಿಂಗಲ್ಲಿ. ನಮ್ಮನ್ನ ಬಿಟ್ಟು ಓಡ್ತಾವ್ ದೂದ್ ಸಾಗರಲ್ಲಿ. ನಾವು ಸುಸ್ತಾಗಿ ಹೋಗ್ತಾ ಇದೀವಿ ನೋಡ್ಕೊಂಡು, ಓಡ್ತಾವ್ ಮುಂದೆ. ಗೈಸ್ ಇಲ್ಲಿ ಮೇಲೆ ಬಂದಿದ್ದೀವಿ, ಮಂದಾರಗಿರಿ ಅಂತ ಬರ್ದಿತ್ತಲ್ಲ ಅಲ್ಲಿ. ಇಲ್ಲಿ ನೋಡ್ರಿ, ಝೂಮ್ ಮಾಡಿ ತೋರಿಸ್ಬಿಡಿ. ಆವಾಗಲೇ ಹೇಳ್ದಂಗೆ ಈ ಬೆಟ್ಟ ಎಲ್ಲ ಮತ್ತೆ ಏನ್ ಕಸ ಮಾಡ್ತಾರೆ ಅಂತ ಅರ್ಥ. ಅದು ಅಲ್ಲ, ಕೆರೆ ಹತ್ರ ಇಲ್ಲೂ ಬಂದ್ಬಿಡೋರಲ್ಲ, ಮಂದಾರಗಿರಿ ಅಂತ ಬರ್ದಿರೋ ಕಡೆನೂ ಬಂದ್ಬಿಟ್ಟವ್ರೆ. ಅಲ್ಲೂ ಯಾರೋ ಏನೇನೋ ಕೆತ್ತಾಡ್ಬಿಟ್ಟವ್ರೆ. ಏನ್ರಿ ನಾವ್ ಹೇಳತ್ತಂದ್ರೆ ಬರ್ತೀರಾ, ಸ್ವಲ್ಪ ಚೆನ್ನಾಗಿ ಡಿಸಿಪ್ಲಿನ್ ಆಗಿದ್ದು ಹೋದ್ರೆ ಬೇರೆಯವ್ರು ಬರೋರು ಖುಷಿ ಆಗ್ಬೇಕು. ಸರಿ ಗಾಯ್ಸ್, ಈಗ ನೋಡಿ ಬೆಟ್ಟ ಹಿಡಿತಾ ಇದೀವಿ, ಹೇಳ್ಬಿಟ್ಟು ಸಿಗೋಣ. ಯಾಕಂದ್ರೆ ಇಲ್ಲಿ ಯಾರು ಬಿಟ್ಬಿಟ್ರೆ ಮುಗಿದೋಯ್ತು. ನೋಡಿ ಗೈಸ್ ಯಾವ ತರ ಜಾರ್ತಿದೆ. ಇಲ್ಲಿ ಫುಲ್ಲು ಡೌನಲ್ಲಿ ಇದೀವಿ ಇಬ್ರು. ಜಾಲೆಯಲ್ಲಿ ಅನ್ಕೋಗೋ ಬಿದ್ದಿ, ಆಮೇಲೆ ಎತ್ಕೊಂಡೋಗ್ಬೇಕಾಗುತ್ತೆ. ಬೈಕ್ ಐತೆ, ಕಾರ್ ಇಲ್ಲ. ಈ ಸ್ಪೆಕ್ಸರ್ ಗೈಸ್ ಕಾಣೋದೇ ಇಲ್ಲ, ಫುಲ್ ಬ್ಲ್ಯಾಕ್ ಕಾಣುತ್ತೆ.
ಬಿಸಿಲಲ್ಲಿ ಮಾತ್ರ ಸಕ್ಕತ್ತಾಗಿರುತ್ತೆ. ಇವಾಗ ಗೈಸ್ ನೋಡಿ ಡೌನ್ ಇದೆ, ಅಲ್ಲಿಂದ ಬರ್ತಾ ಇದ್ದೀವಿ, ಅಲ್ಲಿಂದ ಈಗ ಕೆಳಗೆ ಇಳಿತಾ ಇದೀವಿ. ಚೆನ್ನಾಗಿದೆ ಅಂದರೆ ಎಕ್ಸ್ಪೀರಿಯೆನ್ಸು. ಇನ್ನು ಬರಲ್ಲ ಅಂತ ಸತ್ತೋದ, ಚೆನ್ನಾಗಿರುತ್ತೆ ಬಾರೋ ಅಂತ ಆರಾಮಾಗಿ ಬಂದು ಒಂದು 5 ನಿಮಿಷ ಕೂತ್ಕೊಂಡ್ವಿ. ಅಲ್ಲಿ ಕೂತ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಆವಾಗಲೇ ಬರಬೇಕಿತ್ತು, ಬಟ್ ನಾವು ಅಲ್ಲಿ ಫೋಟೋಸ್ ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ವಿ, ಅದಕ್ಕೆ ಬಂದಿಲ್ಲ. ಈಗ ಹೋಗ್ತಾ ಇದ್ದೀವಿ, ಜಾರ್ತೈತೆ, ನಿಧಾನಕ್ಕೆ ಹೋಗೋ. ಆಗಲೇ ಕತ್ಲಾಯಿತು ಗಾಯ್ಸ್. ಟೈಮ್ ನೋಡ್ರಿ 7 ಗಂಟೆ. 7 ಗಂಟೆ ಆಯ್ತು ಆಗಲೇ. ಲೋ ಮೆಟ್ಲ ಹತ್ರ ಹೋಗ್ಬಿಡೋಣ ಬಾ, ಬೇಡ ಬಿದೋಯ್ತಿ ಕಣೋ. ಅಲ್ಲೇ ಬೇಡ ಕಣೋ, ಲೋ ಬಿದೋಯ್ತಿ ಕಣೋ, ಬೇಡ. ನನ್ನ ಕಾಲು ಗಟ್ಟಿ ಐತೆ ಗೈಸ್. ನೀವು ಬಂದು ಈ ಕಡೆ ಈ ಥರ ಸಾಹಸ ಮಾಡಕ್ಕೆ ಹೋಗ್ಬಿಡ್ರಿ. ಅಲ್ಲಿ ಮೆಟ್ಲೈತೆ, ಆರಾಮಾಗಿ ಮೆಟ್ಲಲ್ಲಿ ಬಂದುಬಿಡ್ರಿ. ನಾವು ಸುಮ್ಮನೆ ಇವ್ನ ಮಾತು ಕೇಳ್ಕೊಂಡು ಹಿಂಗೆ ಬಂದ್ವಿ ಇಲ್ಲಿಗೆ. ಮಾತಾಡೋದೇ ಆಗ್ತಾ ಇಲ್ಲ ಗಾಯ್ಸ್. ಫುಲ್ ಹತ್ತು ಬೇಕಾದ್ರೆ ಫುಲ್ ಸುಸ್ತಾಗುತ್ತೆ ಅಷ್ಟೇ, ಸ್ವಲ್ಪ ಏನಿಲ್ಲ. ಇವಾಗ ಬಂದಿರೋದು ಓಕೆ, ಇವಾಗ ಏನೂ ಮಾಡ್ತಿಲ್ಲ ಸದ್ಯ ನಮ್ಮನ್ನ. ನಮಗಂತೂ ಇಲ್ಲಿ ನಡೆಯೋಕ್ಕಾಗಲ್ಲ, ನಾನು ಜಾರ್ಕೊಂಡು ಹೋಗ್ತೀನಿ, ಬಂದ್ರೆ ಬಂದ್ಬಿಟ್ರಿ ಈ ಥರ ಜಾರ್ಕೊಂಡು ಹೋಗ್ರಿ ಇದ್ರೆ ಗೈಸ್. ಏನು ನಡ್ಕೊಂಡು ಹೋಗ್ಬೋದು, ಬಾರೋ ಜಾರ್ಕೊಂಡು ಹೋಗಕ್ಕಾಗಲ್ಲ. ಜಾರ್ಬೋದು ಅಂದ್ರು ಲೇ, ನಮ್ಮ ಮಕ್ಕಗಳೇ ಕಾಣಿಸ್ಲೇ, ಬಿದ್ದಿಯೋ ಲೇ 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 ಲೇ. ಗೈಸ್ ಅಲ್ಲೋಡಿ ಇವ್ನು ಹೆಂಗೆ ಜಾರ್ಕೊಂಡು ಹೋಗ್ತವ್ನು. ಇದು ಮಧ್ಯದಲ್ಲಿ ನೋಡಿ ಈ ತರ ಇದೆ, ಇಲ್ಲಾಂದ್ರೆ ಫುಲ್ ಹೋಗ್ಬೋದು ನೋಡಿ. ಈ ತರ ಜಾರ್ಕೊಂಡು ಆರಾಮಾಗಿ ಕೈ ಕಟ್ಕೊಂಡು ಹೋಗ್ಬೋದು. ನಾನೇ ರಾಜಕುಮಾರ. ಬಂದಿಗೆ ಸಾಕು, ಬೇಗ ಬೇಗ ಮನೆಗೆ ಹೋಗೋಣ ಬರ್ರ.